ಏ ಬೈ ವಿದ್ವಾರವಿರುವರು ಚಿಕ್ಕ ಹುಡುಗ ಇದ್ದಾಗಿನಾಗ ನಮ್ಮನ್ನ ನೋಡ್ಕೊಂಡಿದ್ದಾರೆ. ರೆಡಿ ಮಾಡ್ತಾ ಇದ್ದೀರಲ್ಲ? ಹಾ, ಇಲ್ಲ ಇದ್ದೀನಿ. ಯಾರನ್ನ ಇನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ, ಯಾರು ಹುಡುಗಿ ಕಿಡ್ನಾಪ್ ಮಾಡ್ತಾರೆ. ಮಾತಾಡಿದ ಸೆಲ್ಫಿ ವಿಡಿಯೋ ಹೊಡ್ವಾ. ನೀನೇ ಮಾತಾಡ್ಬೇಕೀಗ, ನಾನು ಮಾತಾಡಲ್ಲ. ಇಲ್ಲ ನೀನೇ ಮಾತಾಡ್ಬೇಕು. ಮಾತಾಡು. ಎಲ್ಲಿ ಹೊರಟಿದ್ದೀನಿ? ಮಾತಾಡು. ಕೊರಟಗೆರೆಗೆ ಹೋಗಕ್ಕೆ. ಹೇಳು ಹಾಯ್ ಎವ್ರಿ ಒನ್ ಅಂತ ಹೇಳಿ. ಮೊದಲಿದೆ ಹೇಳು ಹಾಯ್ ಎವ್ರಿ ಒನ್ ಅಂತ. ನಿಂಗೆ ನೋಡಿ ಮಾಡಿಸ್ತೀನಿ ಬಾ. ಮಾತಾಡು. ಇಲ್ಲ ಬೇಡ. ಏ ಬೈ ಮಾತಾಡು. ನಾನು ಇಟ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಹಾಲು ಹಾರಿ ವ್ಲಾಗ್ಸ್. ತುಂಬ ದಿನಗಳ ಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಯಾಕೆಂತಾರೆ ಒಂದು ಸ್ಪೆಷಲ್ ಡೇ ಇವತ್ತು, ಸಂಡೇ. ಇವತ್ತು ಸಂಡೇನೊಂದು ಓನ್ಲಿ ಸ್ಪೆಷಲ್ ಅಲ್ಲ. ಇವತ್ತು ನಮ್ಮ ಸ್ಪೆಷಲ್ ಏನಪ್ಪ ಅಂತಾರೆ, ನನ್ನ ತಮ್ಮನ ಮಗಳದ್ದು ಆರತಿ ಪ್ರೋಗ್ರಾಮ್ಗೆ ನಾವು ಕೊರಟಗೆರೆಗೆ ಹೋಗ್ತಾ ಇದ್ದೀವಿ. ಸೊ ನಾವು ತುಮಕೂರಲ್ಲಿ ಸ್ಟೇ ಆಗಿರೋದು. ಇವತ್ತು ಕೊರಟಗೆರೆಗೆ ಹೊರಟಿದ್ದೀವಿ. ನಾನು ಅದಕ್ಕೋಸ್ಕರ ಸ್ಯಾರಿ ವೇರ್ ಮಾಡಿದ್ದೀನಿ. ನೀವು ನೋಡಿದ್ರೆ ಯೂಶಲ್ ಆಗಿ ನಾನು ಸ್ಯಾರಿಯನ್ನು ಫಂಕ್ಷನ್ಗೆ ಅಷ್ಟೇ ವೇರ್ ಮಾಡೋದು. ಹಾಗಾಗಿ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಕಾಂಬಿನೇಷನ್ ತುಂಬ ಸಖತ್ತಾಗಿರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಸೂಪರಾಗಿ ಕಾಣಿಸುತ್ತೆ. ಸಿಂಪಲ್ ಅಂದರೆ ಸಿಂಪಲಾಗಿ ರೆಡಿ ಆಗಿದ್ದೀನಿ ನೋಡಿ. ಸಿಂಪಲಾಗಿ ಒಂದೇ ಒಂದು ಬಳೆ ಹಾಕ್ಕೊಂಡಿದ್ದೀನಿ. ನನ್ನ ಮಾಮೂಲಿ ಚೈನ್ ಜೊತೆಗೆ ಒಂದು ಕರಿಮಣಿ ಚೈನು, ಒಂದು ಸಣ್ಣದ ಚೈನು, ಹಾಗೆಯೇ ಒಂದು ಚಿಕ್ಕದಾಗಿರೋಂಥ ಪುಟ್ಟದಾಗಿರೋ ಓಲೆ, 2 ಉಂಗುರ ಅಷ್ಟೇ ಹಾಕ್ಕೊಂಡಿರೋದು. ಸೊ ಬೇರೆ ಏನು ಬೇಡ, ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲಾಗಿ ರೆಡಿ ಆಗಬೇಕು. ಹಾಗೆಯೇ ಎಲ್ಲರೂ ರೆಡಿ ಆಗಿದ್ದಾರೆ. ಈಗ ಎಲ್ಲರೂ ಒಬ್ಬೊಬ್ಬರೇ ಬರ್ತೀವಿ ಮತ್ತು ಏನೇನು ಮಾಡ್ತೀವಿ ಈಗ ವ್ಲಾಗಲ್ಲಿ ನೋಡ್ತಾ ಹೋಗೋಣ. ಅಕ್ಷರ ಮಾತಾಡುವಂತಾರೆ, ನೀವೇ ಮಾತಾಡಿ ಅಂತ ಮೊಬೈಲ್ ಇಟ್ಕೊಂಡು ನಿಂತಿದ್ದಾಳೆ. ಇವತ್ತು ಸಂಡೇ ಸ್ಪೆಷಲ್ ಏನಪ್ಪ ಅಂತಾರೆ, ನನ್ನ ತಮ್ಮನ ಮಗಳದು ಆರತಿ ಪ್ರೋಗ್ರಾಮ್ ಇದೆ. ಆರತಿ ಪ್ರೋಗ್ರಾಮ್ಗೆ ನಾವೆಲ್ಲ ರೆಡಿಯಾಗಿ ಎಲ್ಲರನ್ನೂ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಹೆಣ್ಮಕ್ಳು ಲೇಟು ಅಂತಾರೆ, ನಾವು ಹೆಣ್ಮಕ್ಳು ರೆಡಿ ಆಗಿದ್ದೀವಿ. ಇನ್ನೂ ಗಂಡು ಮಕ್ಕಳು ಮೇಲೇನೇ ಇದ್ದಾರೆ. ಹಾಗಾಗಿ ನಾನು ಸ್ಟಾರ್ಟಿಂಗ್ ಮಾಡಿಬಿಡೋಣ ವಿಡಿಯೋ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈಗ ನೋಡಿರಿ, ಇವರೆಲ್ಲ ಈಗ ರೆಡಿಯಾಗಿ ಬರ್ತಾ ಇದ್ದಾರೆ. ನಾವು ಫಸ್ಟ್ ರೆಡಿಯಾಗಿ ಕೂತಿದ್ದೀವಿ. ಈಗ ಇವರಿಬ್ರು ರೆಡಿಯಾಗಿ ಬರ್ತಾ ಇದ್ದಾರೆ. ಈ ಥರ ನೀನು ಲೇಟು ಅವನ ಮೇಲೆ ಹೇಳ್ತೀಯ. ಆಯಿತು, ಬನ್ನಿ ಬೇಗ. ಹೋಗೋದು? ಹ್ಞೂ, ಸುಹಾಸ್ಕಾರಲ್ಲ, ಅದು ಚಿಕ್ಕ ರೋಡಲ್ಲಿ ಹೋಗ್ಬೇಕಲ್ವಾ, ಅದಕ್ಕೆ ಸುಹಾಸ್ಕಾರಲ್ಲಿ ಹೋಗೋಣ. ಹೋಗೋಣ, ಆ ಕಡೆ ಚಿಕ್ಕ ರೋಡ್ ಇರುತ್ತೆ. ನಡಿ ನಡಿ, ಬೇಗ. ಲೇಟ್ ಆಗುತ್ತೆ, ನಿನ್ನಿಂದಾನೇ ಲೇಟು. ಟೈಮ್ ನೋಡಿ ಆಲ್ರೆಡಿ ಎಷ್ಟಾಗಿದೆ ಅಂತ. 10 ಗಂಟೆಗಿರೋದು. ಯಾರೂ ಬೇಗ ಬರ್ತಾ ಇಲ್ಲ. ನಾನಂತೂ ಕಾಯ್ತಾ ಇದ್ದೀನಿ. ಯೂಶ್ವಲಾಗಿ ವಿಂಡೋ ಸೀಟ್ ಪಕ್ಕ ಕೂತ್ಕೊಂಡ್ರೆ ತುಂಬಾ ಫ್ರೆಶ್ ಗಾಳಿ ಬರ್ತಿರುತ್ತೆ. ಹಾಗಾಗಿ ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡು ನಾನು ನೇಚರ್ನ ಎಂಜಾಯ್ ಮಾಡಿಕೊಂಡು ಫ್ರೆಶ್ ಏರ್ನ ಇನ್ಹೇಲ್ ಮಾಡ್ತಾ ಇದ್ದೀನಿ. ಸೊ ಮನೆ ಒಳಗಡೆನೇ ಇದ್ದರೆ ಈ ಥರ ನೇಚರ್ ಇರೋದೇ ಇಲ್ಲ ಬಿಡಿ. ಓಕೆ, ಈಗ ಕೊರಟಗೆರೆಗೆ ಬಂದು ನಾವು ತಂದಿರೋಂತಹ ಆರತಿ ಸಾಮಾನುಗಳನ್ನು ಅದರಲ್ಲಿ ಇಟ್ಕೊಳ್ಳೋಣ ಅಂತ ಒಂದು ಟ್ರೇಗೆ ನಾನಿಲ್ಲಿ ಹುಡುಕ್ತಾ ಇದ್ದೀನಿ. ಯಾಕೆಂತಂದರೆ ಬರಬೇಕಾದ್ರೆ ಟ್ರೇ ತೊಗೊಂಡಿದ್ದನ್ನು ಮರ್ತು ಬಂದುಬಿಟ್ಟಿದೆ. ಹಾಗಾಗಿ ಇಲ್ಲಿ ತೊಗೊಳ್ತಾ ಇದ್ದೀವಿ. ಯಾರನ್ನ ಇನ್ನ ಕಿಡ್ನಾಪ್ ಮಾಡ್ಬಿಡ್ತಾರೆ, ಯಾರು ಹುಡುಗಿ ಕಿಡ್ನಾಪ್ ಮಾಡ್ತಾರೆ. ಸೂಪರ್. ಎಷ್ಟೊಂದು ದಿನ ಆಗೋಯ್ತು ನೋಡಿ. ಇಲ್ಲೇ ಇದೆ. ಎಲ್ಲ ಮ್ಯಾಚಿಂಗ್ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಸ್ಕೂಲಿಗೆ ಬಿಡ್ತಿದ್ವಿ. ರಾಜಮ್ಮ, ನರಸಿಂಹಯ್ಯ, ನಮ್ಮ ತಾತ ಅಜ್ಜಿ ಹೆಸರು. ಮಾವ ಬಂದು ಚೆನ್ನಾಗಿ ಆಂಟಿ ಆ ಕಡೆ ಈ ಕಡೆ ನಿಂತ್ಕೊಳ್ರಿ. ಮಾಮ ಸ್ಟ್ರೈಟ್. ಖರ್ಚಿಫ್ ಇಲ್ವಾ? ಸೂಪರ್.
ತಗೋಮ್ಮ ಈಗಲೇ ಬೇಡ, ಆಮೇಲೆ ಕೊಡ್ಬೇಕಾ ರೆಡಿ ಆಗಬೇಕು. ತಗೊಳ್ರಿ. ರೆಕಾರ್ಡಿಂಗ್ ರೋಹಿತಾ, ನಿಮ್ಮ ಮಾಮೂಲು ಮಾತಾಡ್ಸೋ. ಇಂದಿನ ಕಾಲದಲ್ಲಿ ಒಂದು ಸಂಭ್ರಮ ಹೇಗಿರ್ತಿತ್ತು, ಈ ಕಾಲದ ಒಂದು ಸಂಭ್ರಮ ಹೇಗಿದೆ ಅಂತ ನಾವಿಲ್ಲಿ ಕಂಪೇರ್ ಮಾಡ್ಬೋದು. ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ. ಇನ್ನೂ ಗ್ರ್ಯಾಂಡಾಗಿ ಮಾಡೋರು ಇದ್ದಾರೆ. ಈ ಥರ ಎಲ್ಲ ಅಲಂಕಾರ ಮಾಡಿ ಸ್ಟೇಜ್ನ ಡೆಕೋರೇಟ್ ಮಾಡಿದ್ದಾರೆ. ನೋಡೋಣ ಹುಡುಗಿ ಎಲ್ಲಿದ್ದಾಳೆ ಅಂತ. ಒಂದು ನಿಮಿಷ ನಿನ್ ತಗೊಳ್ತೀನಿ. ಅಕ್ಷರ ಜಾಯಿನ್ ಆಗಿತ್ತಾ? ಲಿಕ್ಕಿ ನಿಂತ್ಕೋ. ಛತ್ರಿ ತಗೊಳ್ಳ ಸೋ ಜೊತೆ ಲಿಕ್ಕಿ ಜೊತೆ ನಿಂತ್ಕೋ ಅಲ್ಲಿ. ಬೈಲಿ ಬೈಲಿ, ಒಂದ್ ನಿಮಿಷ ಬೈಲಿ. ಲಿಕ್ಕಿ ಜೊತೆ ನಿಂತ್ಕೋ ಒಂದೇ ಒಂದಕ್ಕೆ. ಅವ್ರಿಬ್ರಿಗೂ ಬೇಡ, ಒಂದ್ ನಿಮಿಷ. ಪ್ಲೀಸ್ ಅಣ್ಣ ತಮ್ಮ. ಓಕೆ, ಗೀತಾ ಈ ಕಡೆ ಬಾಗಿತ ಒಂದ್ ನಿಮಿಷ. ಇಲ್ಲಿ ನೋಡಿ, ನನ್ನ ತಂಗಿ ಕೂಡ ಏನೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ಒಂದು ಮೆಮೊರಿಗೋಸ್ಕರ ರೆಕಾರ್ಡ್ ಮಾಡ್ಕೊತಾ ಇದ್ದಾಳೆ. ಸೊ ಅವಳಿಗಂತೂ ತುಂಬ ಖುಷಿಯಾಗಿದೆ ಇದನ್ನೆಲ್ಲ ನೋಡಿ. ಬನ್ನಿ ಹುಡುಗಿ ಏನು ಮಾಡ್ತಿದ್ದಾಳೆ ನೋಡಿ. ಗಾಯತ್ರಿ, ಏನೋ ಮಾಡ್ತಿದ್ಯಾ? ತಿಂಡಿ ತಿಂದ? ತಿಂದಿ. ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀರಲ್ಲ? ಹಾ, ಇಲ್ಲೇ ಇದ್ದೀನಿ. ಇವರಾ? ನಾನು ಇವಳು ಕರೆದ್ಲು ಅನ್ಕೊಂಡೆ ನನಗೆ. ಓ ಚೆನ್ನಾಗಿದೆಯಪ್ಪ, ನೀನು ಚೆನ್ನಾಗಿದ್ದೀರಾ? ನೋಡ್ರಿ ಹುಡುಗಿನ ಹೆಂಗ್ ರೆಡಿ ಮಾಡ್ತಿದ್ದಾರೆ ಅಂತ. ಹೆಣ್ಣು ಥರ ರೆಡಿ ಮಾಡ್ಬಿಟ್ಟಿದ್ದಾರೆ ಇಲ್ಲಿ. ಈಗ ಎಲ್ಲ ರೆಡಿ ಆಗಿದೆ. ಸೊ ಹುಡುಗಿನೂ ರೆಡಿ ಆಗಿದ್ದಾಳೆ ಆರತಿ ಪ್ರೋಗ್ರಾಮ್ಗೆ. ನಾನು ನನ್ನ ತಂಗಿ ಏನೆಲ್ಲ ಮಾಡಬೇಕು, ಕೆಲವೊಂದು ಶಾಸ್ತ್ರಗಳಿರುತ್ತೆ, ಎಲ್ಲ ಮುಗಿಸ್ಕೊಂಡು ಬಂದು ಈಗ ಸ್ಟೇಜ್ ಮೇಲೆ ಬಂದು ಅವಳನ್ನ ಕೂರಿಸಿ ಹಾರ ಹಾಕ್ತಾಯಿದ್ದೀವಿ. ಎಷ್ಟೊಂದು ಸಂಭ್ರಮ ಇದೆ ಅಂತ ಅಂದರೆ ಅಷ್ಟೊಂದು ಸಂಭ್ರಮ ಆಗ್ತಾಯಿದೆ. ಸೊ ನನ್ನ ತಂಗಿ ನಾನು ಸೇರಿ ಅವಳಿಗೆ ಹಾರ ಹಾಕಿ ಒಂದು ರೆಡಿ ಮಾಡ್ತಾಯಿದ್ದೀವಿ ನೋಡಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಮಕ್ಳ ಜೀವನದ ಒಂದು ಪ್ರಮುಖ ಹಂತದಲ್ಲಿ ಕುಟುಂಬದವರು ಮತ್ತು ಬಂಧು ಬಳಗದವರೆಲ್ಲ ಸೇರಿ ಪ್ರೀತಿ, ಆಶೀರ್ವಾದ ಮತ್ತು ಸಂತೋಷದಿಂದ ಒಂದು ಆಚರಿಸುವ ಪರಂಪರೆ ಇದೆ. ಸಂತೋಷದ ಸಂಭ್ರಮದಿಂದ ಈ ಒಂದು ಆರತಿ ಕಾರ್ಯಕ್ರಮವನ್ನು ಆಚರಿಸುವ ಪರಂಪರೆ ಇದೆ. ಅದರ ಒಂದು ಭಾಗವಾಗಿ ಈ ರೀತಿ ನಡೆಯುವ ಕಾರ್ಯಕ್ರಮ ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ, ಇದು ಒಂದು ಹೆಣ್ಣು ಮಕ್ಕಳ ಜೀವನದ ಒಂದು ಹೊಸ ಹಂತ ಅಂತಲೇ ಹೇಳ್ಬೋದು. ಇದನ್ನು ಪ್ರೀತಿಯಿಂದ ಸ್ವಾಗತಿಸುವ ಒಂದು ಸುಂದರ ಸಂದರ್ಭ ಇದು. ಇಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಅಂತಂದರೆ ಅವರ ಪೋಷಕರಾಗಿರಬಹುದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರೂ ಕೂಡ, ನಾವು ಕೂಡ ನಮ್ಮನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಸೇರಿ ಆರತಿಯನ್ನು ಮಾಡಿ ನಮ್ಮ ಸಂಸ್ಕೃತಿಯನ್ನು ತೋರಿಸ್ಕೊಳ್ಳೋಣ. ಹಾಗೆಯೇ ಇದು ಒಂದು ಸಂಪ್ರದಾಯ ಕೂಡ. ಇಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಸುಖ, ಸಂತೋಷ ಹಾಗೂ ಆಶೀರ್ವಾದವನ್ನು ಈ ಹೆಣ್ಮಗಳಿಗೆ ನಾವು ಕೊಡೋಣ. ಹಾಗೆಯೇ ಈ ಹೆಣ್ಮಗಳ ಜೀವನದಲ್ಲಿ ಈ ಆರತಿಯ ಬೆಳಕು ಈ ಜೀವನದಲ್ಲಿ ಸದಾ ಜ್ಞಾನ, ಆರೋಗ್ಯ ಹಾಗೂ ಸಂತೋಷ, ಯಶಸ್ಸನ್ನು ತರಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಇನ್ನೂ ಕಾರ್ಯಕ್ರಮ ಮುಂದುವರಿತಾ ಇದೆ. ನನ್ನ ಮಾತುಗಳನ್ನು ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.